ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರು ಹಿರಿಯರಿಗೂ ಹಾಗೂ ಅಂಬೇಡ್ಕರ್ ಕಾಲೋನಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ 133ನೆಯ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ಸುಂದರ ಸಮಯದಲ್ಲಿ ಅಂಬೇಡ್ಕರ್ ಜಯಂತಿಯ ಕುರಿತು ಮಾತನಾಡಲು ಬಯಸುತ್ತೇನೆ. ಅಂಬೇಡ್ಕರ್ ಜನ್ಮದಿನವನ್ನು ಸಮಾನತೆಯ ದಿನ ಹಾಗೂ ಜ್ಞಾನ ದಿನವೆಂತಲೂ ಸಹ ಆಚರಿಸಲಾಗುತ್ತದೆ. ಅವರು 14 ಏಪ್ರಿಲ್ 1891ರಂದು ಮಧ್ಯಪ್ರದೇಶದ ಮಹುವಾದಲ್ಲಿ ಜನಿಸಿದರು. ಅಂಬೇಡ್ಕರ್ ಜನ್ಮದಿನವನ್ನು ಭಾರತದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ. 100ಕ್ಕೂ ಹೆಚ್ಚು ದೇಶಗಳು ಅಂಬೇಡ್ಕರ್ ಜಯಂತಿಯನ್ನ ಆಚರಿಸುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಮಾಡಿದ ಮೊದಲ ಭಾರತೀಯ ಅಂಬೇಡ್ಕರ್. ಅಂಬೇಡ್ಕರ್ ವಿವಿಧ ವಿಷಯಗಳಲ್ಲಿ 30ಕ್ಕೂ ಹೆಚ್ಚು ಡಿಗ್ರಿಗಳನ್ನು ಹೊಂದಿದ್ದರು. ಭಾರತದ ಸಂವಿಧಾನದ ಶಿಲ್ಪಿ, ಕಲಿಯುಗದ ಬುದ್ಧ ಎಂದು ಪ್ರಸಿದ್ಧರಾದವರು. ಅವರು ಮಾಡಿರುವ ಸಾಧನೆ ಸೂರ್ಯ ಚಂದ್ರ ಇರುವ ತನಕ ಮರೆಯಲು ಸಾಧ್ಯವಿಲ್ಲ. ಅವರಿಗೆ 1990ರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಯಾವ ಧರ್ಮಗಳು, ಯಾವ ಮಠಗಳು, ಯಾವ ಚರ್ಚೆಗಳು, ಯಾವ ಮಸೀದಿಗಳು ಈ ದೇಶವನ್ನು ಉದ್ಧಾರ ಮಾಡಿಲ್ಲ. ಈ ದೇಶವನ್ನು ಉದ್ಧಾರ ಮಾಡಿದ್ದು, ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬರು. ಕೊಟ್ಟಿರತಕ್ಕಂಥ ಓಟಿನ ಹಕ್ಕು, ಮತದಾನದ ಹಕ್ಕು ಮತದಾರರಿಂದ ಮಾತ್ರ ಸಾಧ್ಯ ಈ ದೇಶದ ಬದಲಾವಣೆ. ಅವರು ಓಟಿನ ಕೊಡ್ಲಿಕ್ಕೆ 2 ಮಕ್ಕಳನ್ನ ಕಳೆದುಕೊಂಡರು. ಲಂಡನ್ ಲೈಬ್ರರಿಯಲ್ಲಿ ಓದುತ್ತಿರಬೇಕಾದ್ರೆ ಟೆಲಿಗ್ರಾಮ್ ಬರುತ್ತೆ. ಅದು ಎಮರ್ಜೆನ್ಸಿ ಟೆಲಿಗ್ರಾಮ್ ಆಗಿರುತ್ತೆ. ತೆಗೆದು ನೋಡುತ್ತಾರೆ. ರಾಮಬಾಯಿ ಬಹಳ ಲೇಟ್ ಆಗಿ ಪತ್ರ ಬರೆದಿರುತ್ತಾಳೆ. ನಿಮ್ಮ ಪ್ರೀತಿಯ ಮಗ ಸತ್ತೋಗಿದ್ದಾನೆ. ಪುಸ್ತಕದ ಮೇಲೆ ಕಣ್ಣೀರ್ ಬೀಳುತ್ತಾ ಇರುತ್ತೆ. ಫ್ರೆಂಡ್ ಬರ್ತಾನೆ. ಬಾಬಾ ಸಾಹೇಬ್ರೆ, ಎಮರ್ಜೆನ್ಸಿ ಈಸ್ ದೇರ್. ಎಸ್, ನನ್ನ ಮಗ ಸತ್ತೋಗಿದ್ದಾನೆ. ಅಯ್ಯೋ, ನಿಮ್ಮ ಮಗ ಸತ್ತೋಗಿದ್ದಾನೆ, ಹಾಗಾದ್ರೆ ಹೋಗಿ ಮತ್ತೆ ವಾಪಸ್ ಇಂಡಿಯಾಕ್ಕೆ. ಮತ್ತೆ ಬಾಬಾ ಸಾಹೇಬ್ರು ಕಣ್ಣೀರ್ ಒರೆಸ್ಕೊಂತ ಹೇಳ್ತಾರೆ, ನಾನೇನಾದ್ರೂ ನನ್ನ ಒಬ್ಬ ಮಗ ಸತ್ತ ಅಂತಂದ್ರೆ, ನಾನೇನಾದ್ರೂ ಮತ್ತೆ ವಾಪಸ್ ಇಂಡಿಯಾಕ್ಕೆ ಹೋದ್ರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಮಕ್ಕಳು ತಬಲೆ ಆಗಿ ಬಿಡುತ್ತಾರೆ. ನನ್ನ ಒಬ್ಬ ಮಗ ಸತ್ತ ಅಂತಂದ್ರೆ ನನಗೇನು ನಷ್ಟವಿಲ್ಲ. ಹಿಂದೆ ಒಂದು ಸಂವಿಧಾನವಿತ್ತು. ಅದು ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟರಿ ಮಾಡಿತ್ತು. ಇವತ್ತು ಹೆಣ್ಣು ಮಕ್ಕಳು DC-ಗಳಾಗಿ, IAS ಆಗಿ, SP-ಗಳಾಗಿ, ಪ್ರಧಾನಮಂತ್ರಿಗಳಾಗಿ, ರಾಷ್ಟ್ರಪತಿಯಾಗಬೇಕೆಂದು ಗುಡುಗಿದ ಸಿಂಹ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಇಲ್ಲದ ಭಾರತ ದೇಶ ಶೂನ್ಯ. ಯಾಕಂದರೆ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆಯು ಬೆಳಗ್ಗೆ ಎದ್ದು ಸಾಯಂಕಾಲ ಮಲಗುವವರೆಗೂ ಅವನು ಏನೆಲ್ಲ ಅನುಭವಿಸುತ್ತಾನೆ, ಆ ಅನುಭವಿಸುವ ಹಕ್ಕುಗಳನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಭಾರತ ದೇಶ 137 ಕೋಟಿ ಜನ ಅಂಬೇಡ್ಕರ್ ಋಣವನ್ನ ಸ್ಮರಿಸಬೇಕೆಂದು ತಿಳಿಸುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.